ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಮ್ಯೂಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಬಗ್ಗೆ. ಸೊ ಅದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗ್ತದೆ ಮ್ಯೂಕೋನಿಯಂ ಅಂದ್ರೆ ಏನು ನೋಡ್ರಿ. ಸರಳ ಭಾಷೆದಾಗ ತಿಳಿಸ್ತೀನಿ. ಫಸ್ಟ್ ಟೈಮ್ ಪಾಪು ಪೊಟಿ ಮಾಡ್ತೈತಲ್ಲ ಅದಕ್ಕೆ ಮ್ಯೂಕೋನಿಯಂ ಅಂತ ಚಂದ ಹಸಿರು ಕಲರ್ ಇರ್ತೈತ್ರಿ ಅದು. ಸೊ ಅದು ಡೆಲಿವರಿ ಆದ್ಮೇಲೆ ಭೂಮಿಗೆ ಬಂದಾದ್ಮೇಲೆ ಪಾಪು ಏನಾರ ಪೊಟಿ ಮಾಡೋ ಅಂತಂದ್ರೆ ಮ್ಯೂಕೋನಿಯಂ ಅಂತಾರ. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ಯಾಗ ಅದು ಪೊಟಿ ಪಾಪು ಏನಿರ್ತೈತೆ ನೋಡ್ರಿ, ತಾಯಿ ಹೊಟ್ಟಾಗ ಇದ್ದಾಗ ಮಾಡಿಬಿಡ್ತೈತಿ. ಯಾವಾಗ ಮಾಡ್ತೈತಿ ನೋಡ್ರಿ, ಪೋಸ್ಟ್ ಟರ್ಮ್ ಲೇಬರ್ ಏನಾರ ಆಗೈತೆ ಅಂದ್ರೆ ತಾಯಿಗೆ ನಾರ್ಮಲ್ ಡೇಸ್ನಾಗ ಎಷ್ಟು ದಿನ ಆದ್ಮೇಲೆ ಡೆಲಿವರಿ ಆಗಬೇಕು, 280 ದಿನ 38ನೇ ವಾರ, ಅದಕ್ಕಿಂತ ಜಾಸ್ತಿ ಲೇಟ್ ನಾರ್ಮಲ್ ಡೆಲಿವರಿ ವೇಟ್ ಮಾಡೋ ಒಂಥರ ಇಲ್ಲ, ಲೇಬರ್ ಪೇನ್ ಆಗ್ತಾ ಇಲ್ಲ, ಅದ್ರ ಸಂಬಂಧ ಡಿಲೇ ಆಗ್ತಾ ಇದೆ ಅಂದ್ರೆ ಆ ಕಂಡೀಷನ್ನಾಗ ಏನಾಗ್ತೈತಿ, ಸ್ವಲ್ಪ ಪಾಪು ಮೇಲೆ ಪ್ರೆಷರ್ ಬೀಳ್ತೈತಿ, ದಬಾವ್ ಆಗ್ತೈತಿ. ಅದ್ರ ಸಂಬಂಧ ಪಾಪು ಏನಿರ್ತೈತಿ ನೋಡ್ರಿ ಹೊಟ್ಟೆ ಒಳಗ ಅಲ್ಲೇ ಅದನ್ನ ಪೊಟಿ ಮಾಡಿಬಿಡ್ತೈತಿ. ಸೊ ಆ ಪೊಟಿ ಎಮ್ನಿಯೋಟಿಕ್ ಫ್ಲೂಯಿಡ್ ಒಳಗಿಂತ್ರನ ಪಾಪು ಮೂಗ್ಲಿಂತ್ರ ಅದನ್ನ ಇನ್ಹೇಲ್ ಮಾಡಿಬಿಡ್ತೈತಿ. ಅದು ಒಳಗೆ ಹೋಗಿ ಶ್ವಾಸಕೋಶದ ಮಟ್ಟ ಹೋಗಿ ಮುಟ್ತೈತಿ. ಅದ್ರ ಸಂಬಂಧ ಪಾಪು ಏನಿರ್ತೈತಿ ನೋಡ್ರಿ ಅದಕ್ಕೆ ಉಸಿರಾಡಕ್ ಕಷ್ಟ ಆಗ್ತೈತಿ. ಸೊ ಈ ಕಂಡೀಷನಿಗೆ ಮ್ಯೂಕೋನಿಯಂ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಕರೀತಾರೆ. ಇದನ್ನ ಡೆಲಿವರಿ ಆದ್ಮೇಲೆ ಡಾಕ್ಟರ್ ಏನಿರ್ತಾರೆ, ನ್ಯೂನಿಟಲ್ ಇಂಟೆನ್ಸಿವಿಸ್ಟ್ ಇಲ್ಲ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ನೋಡಿ ಅದನ್ನ ಕಂಡು ಹಿಡಿದು ಅದಕ್ಕೆ ಏನ್ ಚಿಕಿತ್ಸೆ ಕೊಡ್ಬೇಕು ಅದನ್ನ ಕೊಟ್ರೆ ಸರಿ ಹೋಗ್ತೈತ್ರಿ. ಸೊ ಇದೇ ರೀತಿ ಮುಂದೆ ವಿಡಿಯೋ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.